ಇನ್ನು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಪರಿಸ್ಥಿತಿ ಹೇಳತೀರದಂತಾಗುತ್ತದೆ. ಮಾತು ಮರೆತು ಮಗುನಕ್ಕೆ ಜಾರಿದ್ದಾರೆ ನಟ ದರ್ಶನ್. ಯಾರ ಸಹವಾಸವೂ ಬೇಡ ಅಂತ ದರ್ಶನ್ ಒಬ್ಬಂಟಿಯಾಗಿದ್ದಾರಂತೆ. ಜೊತೆಯಲ್ಲಿರುವಂತಹ ಸಹ ಕೈದಿಗಳ ಜೊತೆನೂ ಕೂಡ ಅವರು ಮಾತಾಡ್ತಾ ಇಲ್ಲ. ಬೇರೆ ಆರೋಪಿಗಳ ಜೊತೆನೂ ಕೂಡ ಮಾತಾಡ್ತಾ ಇಲ್ಲ. ವರ್ಕೌಟ್ ಮಸ್ಟ್ ಅಂತಿದ್ದ ದರ್ಶನ್ ದಿನಚರಿಯನ್ನೇ ಮರೆತ್ರ ಅಂತ ಅನ್ನಿಸ್ತಾ ಇದೆ. ಮಾನಸಿಕವಾಗಿ ಮತ್ತಷ್ಟು ಕುಗ್ಗಿ ಹೋಗಿದ್ದಾರೆ ದಾಸ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಹಾಗಾದ್ರೆ ದರ್ಶನ್ ಜೈಲ್ ಲೈಫ್ ಹೇಗಿದೆ ನೋಡೋಣ. ಊಟ ಇಲ್ಲದೆ ಇದ್ರೂ ವರ್ಕೌಟ್ ಮಸ್ಟ್ ಅಂತ ಹೇಳಿ ದರ್ಶನ್ ಹೇಳ್ತಿದ್ರು. ಅದು ಬೆಂಗಳೂರಲ್ಲಿರಲಿ, ಮೈಸೂರಲ್ಲಿರಲಿ, ಅಥವಾ ಇಂಗ್ಲೆಂಡಿಗೆ ಹೋಗಿರಲಿ, ಪ್ಯಾರಿಸಿಗೆ ಹೋಗಿರಲಿ, ಎಲ್ಲಿ ಹೋದರೂ ಕೂಡ ಅವರು ತಮ್ಮ ಡೈಲಿ ವರ್ಕ್ ಏನಿದೆ, ಆ ರುಟೀನ್ ಏನಿದೆ, ವರ್ಕೌಟ್ ಮಾಡೇ ಮಾಡ್ತಿದ್ರು. ಆದರೆ ಈಗ ತಟಸ್ಥರಾಗಿದ್ದಾರಂತೆ. ಬೆಳಗ್ಗೆ ಸಂಜೆ ವ್ಯಾಯಾಮವೂ ಮಾಡ್ತಾ ಇಲ್ವಂತೆ. ಯಾರ ಜೊತೆನೂ ತುಂಬ ಮಾತುಕತೆನೂ ಇಲ್ವಂತೆ. ಮೌನಕ್ಕೆ ಶರಣಾಗಿದ್ದಾರಂತೆ. ರಾತ್ರಿ ಕಾರ್ಪೆಟ್ ಮೇಲೆ ಮಲಗಿ ನಿದ್ದೆ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್. ಇನ್ನು ಬೆಳಗ್ಗೆ ಆದರೆ ಗೋಡೆ ಪಿಲ್ಲರ್ಗೆ ಹೊರಗೆ ಕುಳಿತು ಬಿಡ್ತಾರಂತೆ ನಟ ದರ್ಶನ್. ಜೊತೆ ಇರುವಂತಹ ಆರೋಪಿಗಳ ಜೊತೆನೂ ಕೂಡ ಅವರು ಮಾತನಾಡ್ತಾ ಇಲ್ವಂತೆ. ಮಾತಿಲ್ಲ, ಕತೆ ಇಲ್ಲ, ಓಡಾಟವೂ ಕಡಿಮೆ ಆಗಿದೆ. ಮಾನಸಿಕವಾಗಿ ಮತ್ತಷ್ಟು ಅವರು ಕುಗ್ಗಿ ಹೋಗಿದ್ದಾರೆ ಅನ್ನೋದು. ಇನ್ನು ತನ್ನ ದಿನಚರಿಯನ್ನೇ ಮರೆತು ಜೈಲಲ್ಲಿ ಆರೋಪಿ ದರ್ಶನ್ ವಾಸ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿ 5 ಕಥೆಯ ಪುಸ್ತಕಗಳನ್ನು ದರ್ಶನ್ ಈಗಾಗಲೇ ಪಡ್ಕೊಂಡಿದ್ದಾರಂತೆ. ಬೆಳಗ್ಗೆ ಸಂಜೆ ಹೊತ್ತು ಪುಸ್ತಕ ಓದ್ತಾ ಇದ್ದಾರಂತೆ. ತನ್ನ ಪಾಡಿಗೆ ತಾನು ಕುಳಿತುಕೊಳ್ತಿದ್ದಾರಂತೆ ಪುಸ್ತಕ ಓದಿದ ಬಳಿಕ. ಮಧ್ಯಾಹ್ನ ಸಂಜೆ ವೇಳೆಗೆ ಆ ಪುಸ್ತಕಗಳನ್ನು ದರ್ಶನ್ ಓದ್ತಿದ್ದಾರಂತೆ. ಬೆಳಗ್ಗೆ ಬ್ಯಾರೆಕ್ನಲ್ಲಿ ಓಡಾಟ ನಡೆಸಿದ್ರೆ ಅಲ್ಲೇ ಮೌನವಾಗಿ ಕುಳಿತು ಯೋಚನೆ ಮಾಡ್ತಿದ್ದಾರಂತೆ. ಇನ್ನು ದರ್ಶನ್ ಅವರು ಆ ಬ್ಯಾರೆಕ್ಕಿಗೆ ಹೋದ ನಂತರ ಅಲ್ಲಿ ಬೇರೆ ಬೇರೆ ಕೈದಿಗಳಿರ್ತಾರೆ, ಬೇರೆ ಬೇರೆ ಅಪರಾಧಗಳನ್ನು ಮಾಡಿರ್ತಾರೆ. ಸೊ ಅವರೆಲ್ಲರಿಗೂ ಕೂಡ ದರ್ಶನ್ ಅಂತಂದರೆ ಅಫ್ಕೋರ್ಸ್ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಅವರು ನೋಡೋಕ್ಕೆ ಹೋಗಿದ್ರಂತೆ. ಯಾರನ್ನೂ ದಯವಿಟ್ಟು ಇಲ್ಲಿ ಕಳಿಸ್ಬೇಡಿ ನನ್ನ ಭೇಟಿ ಆಗೋದಕ್ಕೆ, ನನ್ನ ನೋಡೋದಕ್ಕೆ ಅಂತ ಹೇಳಿ ದರ್ಶನ್ ಆಲ್ರೆಡಿ ಹೇಳಿಬಿಟ್ಟಿದ್ರಂತೆ. ಸೊ ಎಲ್ಲಿ ಹೋದರೂ ವರ್ಕೌಟ್ ಮಾಡ್ತಾ ಇದ್ದಂತಹ ದರ್ಶನ್ ಜೈಲಲ್ಲಿ ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ಬೇರೆ ಬೇರೆ ಅವರ ಜೊತೆನೇ A10 ಆರೋಪಿ ವಿನಯ್ ಕೂಡ ಇದ್ದಾರೆ, ಬೇರೆ ಆರೋಪಿಗಳು ಇದ್ದಾರೆ, ಪ್ರದೂಷು ಇದ್ದಾರೆ. ಸೊ ಅವ್ರು ಯಾರ್ದ್ರ ಜೊತೆ ಜಾಸ್ತಿ ಮಾತನಾಡ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಜೈಲು ಊಟವನ್ನು ಸೇವಿಸ್ತಾ ಇದ್ದಾರೆ. ರಾತ್ರಿ ಆ ಬ್ಯಾರೆಕ್ನ ಕಾರ್ಪೆಟ್ ಮೇಲೆ ಮಲಗ್ತಾರಂತೆ. ಮಧ್ಯಾಹ್ನ ಸಂಜೆ ಪುಸ್ತಕಗಳನ್ನು ಓದ್ತಾರಂತೆ. ವ್ಯಾಯಾಮ ಕೂಡ ಸ್ಟಾಪ್ ಆಗಿದೆ. ಜಾಸ್ತಿ ಓಡಾಟವೂ ಇಲ್ಲ. ಕುಂತಲ್ಲೇ ಕೂತ್ಕೊಂಡಿರ್ತಾರೆ ನಟ ದರ್ಶನ್ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿದೆ. ಒಂದು 5 ಪುಸ್ತಕ ತರಿಸ್ಕೊಂಡಿದ್ದಾರಂತೆ ಆ ಬುಕ್ಸ್ ಓದೋದಕ್ಕೆ. ಸೊ ಅದೇ ಪುಸ್ತಕವನ್ನು ಓದ್ತಿರ್ತಾರಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.